ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವರು ನಮ್ಮ ತಂದೆಯವರು. ಇವರ ಹೆಸರು ಕೆ.ವಿ. ತಾರಕೇಶ್ವರಪ್ಪ. ಇವರಿಗೆ 4 ಜನ ಹೆಣ್ಣು ಮಕ್ಕಳು. ನಮ್ಮ ತಾಯಿಯವರು ನಮ್ಮನ್ನು ಅಗಲಿ ತುಂಬ ವರ್ಷಗಳಾಗಿವೆ. ನಮ್ಮ ತಂದೆಯವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ತುಂಬ ಹುಷಾರಿಲ್ಲದಂತಾಗಿತ್ತು. ಆಗ ನಮ್ಮ ನೇತ್ರಕ್ಕ ಅವರು ನಮ್ಮ ತಂದೆಯವರ ಆರೋಗ್ಯದಲ್ಲಿ ಚೇತರಿಕೆ ಕಂಡರೆ ನಾನು ನಮ್ಮ ಗ್ರಾಮದ ಶ್ರೀ ಕೆಂಡದಮ್ಮ ದೇವಿಗೆ ಅಭಿಷೇಕವನ್ನು ಮಾಡಿಸುತ್ತೇನೆಂದು ಹರಕೆ ಕಟ್ಟಿದ್ದರು. ನಿಧಾನವಾಗಿ ನಮ್ಮ ತಂದೆಯವರ ಆರೋಗ್ಯದಲ್ಲಿ ಚೇತರಿಕೆ ಕಂಡರು. ಆದ್ದರಿಂದ ನಮ್ಮ ಅಕ್ಕ ಕೆಂಡದಮ್ಮ ದೇವಿಗೆ ಅಭಿಷೇಕ ಮಾಡಿಸುತ್ತಿರುವ ವಿಡಿಯೋ ಇದು. ನಮ್ಮ ತವರೂರಾದ ಗ್ರಾಮದ ಪರಮ ಪೂಜ್ಯರಾದ ಶ್ರೀ ರೇಣುಕಾ ಸ್ವಾಮಿ ಆಚಾರ್ಯರು ಸಾಂಪ್ರದಾಯಿಕವಾಗಿ ನಮ್ಮ ಕೈಯಲ್ಲೇ ಪೂಜೆಯನ್ನು ನೆರವೇರಿಸಿಕೊಟ್ಟರು. ಇದರಿಂದ ನಮಗೆ ತುಂಬ ಸಂತೋಷವಾಯಿತು. ಈ ದೇವಿಗೆ ಪೂಜೆಯನ್ನು ನಮ್ಮ ಅಜ್ಜಿ ಕಾಲದಿಂದಲೂ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಏಕೆಂದರೆ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಿ ನಮ್ಮ ಕುಟುಂಬದ ಸೌಖ್ಯವನ್ನು ಕಾಪಾಡಿದ್ದಾಳೆ ಅನ್ನುವ ನಂಬಿಕೆ ನಮ್ಮ ಕುಟುಂಬದವರಿಗಿದೆ. ನಮ್ಮ ತವರೂರಾದ ಗ್ರಾಮದ ಭಕ್ತಾದಿಗಳೆಲ್ಲರೂ ಈ ಪೂಜೆಗೆ ಸಂಭ್ರಮ ಸಂತೋಷದಿಂದ ಪಾಲ್ಗೊಂಡಿದ್ದರು. ನಮಗೆ ತುಂಬ ಸಂತೋಷವಾಯಿತು. ಈ ದೇವಿಯ ಪೂಜೆಯಿಂದ ನಮ್ಮ ತಂದೆಯವರ ಮನಸ್ಸು ತುಂಬ ಸಂತೋಷದಿಂದ ಕೂಡಿತ್ತು. ಈಗ ನಾವು ಈ ದೇವಿಗೆ ಮಹಾಮಂಗಳಾರತಿಯನ್ನು ಸಲ್ಲಿಸೋಣ. ಪೂಜೆ ಮುಗಿದ ನಂತರ ಎಲ್ಲರಿಗೂ ಪ್ರಸಾದವನ್ನು ಹಂಚಲಾಯಿತು ಮತ್ತು ನಮ್ಮ ಅಕ್ಕಳಾದ ನೇತ್ರಾವತಿಯವರು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದರು. ನಮ್ಮ ಗ್ರಾಮದ ಭಕ್ತಾದಿಗಳೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಸಂತೋಷಗೊಂಡರು. ಈ ಪೂಜೆಗೆ ಭಕ್ತಾದಿಗಳೆಲ್ಲರೂ ಪಾಲ್ಗೊಂಡಿದ್ದರಿಂದ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಶ್ರೀ ಕೆಂಡದಮ್ಮ ದೇವಿಗೆ ನಮೋ ನಮಃ. ನಮೋ ನಮಃ.